ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಪರ್ಧಾದೀಪ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಂದರೆ ಈ ವಿಡಿಯೋದಲ್ಲಿ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಬಿಟ್ಟಿರೋ ವಾಚರ್ ಜಾಬ್ಗೆ ಚಾಮರಾಜನಗರ ಸರ್ಕಲಲ್ಲಿ ನಿಮ್ಮ ಕ್ಯಾಸ್ಟ್ ಅಂದರೆ ನೀವು ಯಾವ ಕ್ಯಾಸ್ಟ್ ಇರ್ತೀರೋ ಆ ಕ್ಯಾಸ್ಟ್ಗೆ ಎಷ್ಟು ಪೋಸ್ಟ್ ಬಿಟ್ಟಿದ್ದಾರೆ ಅಂದರೆ ಉದಾಹರಣೆಗೆ ನೋಡಿರಿ ಇಲ್ಲಿ SC ಅವ್ರಿಗೆ ಎಷ್ಟು ಬಿಟ್ಟಿದೆ, ST ಅವರಿಗೆ 2A 2B 3A 3B ಈ ಥರ ಎಷ್ಟು ಪೋಸ್ಟ್ ಬಿಟ್ಟಿದ್ದಾರೆ ಅಂತ ನಾನು ಸಂಪೂರ್ಣವಾದ ಮಾಹಿತಿ ಅಫಿಷಿಯಲ್ಲಾಗಿ ಬಿಟ್ಟಿರ್ತಾರಲ್ಲ ಅದ್ರ ಮೂಲಕನೇ ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕು ಕೂಡ ಬಯೋದಲ್ಲಿ ಹಾಕಿರ್ತೀನಿ, ಅದರಲ್ಲಿ ಸೇರ್ಕೊಳ್ಳಿ. ಇದೇ ರೀತಿ ಮಾಹಿತಿ ಅಲ್ಲಿ ನಾವು ಹಂಚ್ಕೊಳ್ತಾ ಇರ್ತೀವಿ ಟೆಲಿಗ್ರಾಮ್ ಚಾನಲಲ್ಲಿ. ನೋಡಿ ಇಲ್ಲಿ ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆಯಿಂದ ಅಫಿಷಿಯಲಾಗಿ ಬಿಟ್ಟಿರೋ ನೋಟಿಫಿಕೇಶನ್ ಆಗಿರ್ತದೆ. ಇದು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಆಯ್ಕೆ ಪ್ರಾಧಿಕಾರ ಚಾಮರಾಜನಗರ ವೃತ್ತ. ಅಂದರೆ ಇದು ಚಾಮರಾಜನಗರ ವೃತ್ತದ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಅಧಿಸೂಚನೆ ಏನೇನಿತ್ತು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಇಲ್ಲಿ ನೋಡಿ. ಇಲ್ಲಿ 2026-27ನೇ ಸಾಲಿನ 159 ಹುದ್ದೆಗಳು ಎಲ್ಲಿದೆ ಅಂದರೆ ಚಾಮರಾಜನಗರದಲ್ಲಿ ಮಾತ್ರ ಅತಿ ಹೆಚ್ಚು ಹುದ್ದೆಗಳಿರೋದು 159 ಅರಣ್ಯ ವೀಕ್ಷಕ ಗ್ರೂಪ್ ಡಿ ಹುದ್ದೆಗಳು ನೇರ ನೇಮಕಾತಿಗೆ ಚಾಮರಾಜನಗರದಲ್ಲಿ 159 ಹುದ್ದೆಗಳಿದೆ. ಬನ್ನಿ ಮುಂದೆ ಏನೇನಿದೆ ನೋಡೋಣ. ನೋಡಿ, ಇನ್ನು ಯಾರು ನೀವು ಅರ್ಜಿ ಸಲ್ಲಿಸಿಲ್ಲ ದಯವಿಟ್ಟು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ ಅರಣ್ಯ ಗೌರ್ಮೆಂಟ್ ಇದರಲ್ಲಾದರೂ ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕಬೇಕು. ಇಲ್ಲ ಅಂದರೆ ನಾನು ಲಿಂಕು ಕೊಟ್ಟಿರ್ತೀನಿ, ಬೇಕಾದರೆ ಅದನ್ನು ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡಿ. ನೋಡಿ, ಬೇಗ ಇನ್ನೂ ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅಪ್ಲಿಕೇಶನ್ ಈಗಲೇ ಹಾಕ್ಬಿಡಿ. ಯಾಕಂದರೆ ಲಾಸ್ಟ್ ಡೇಟ್ ತನಕ ಕಾಯೋಕ್ಕೆ ಹೋದರೆ ಲಾಸ್ಟ್ ಡೇಟಲ್ಲಿ ಸರ್ವರ್ ಬಿಸಿ ಮತ್ತು ಪೇಮೆಂಟ್ ಇಶ್ಯೂಸ್ ಆಗುತ್ತೆ. ಪೇಮೆಂಟ್ ಮಾಡಿದ್ರೂ ಇಶ್ಯೂ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾರ್ಯಾರು ಇವಾಗೆ ಹಾಕಿಲ್ವೋ ಇನ್ನೂ ಹಾಕ್ಬಿಡಿ ಅಂತ ನಾನು ಇವಾಗ ಹೇಳ್ತೀನಿ. ಚಾಮರಾಜನಗರಕ್ಕೆ ಹಾಕಿರೋರು ಓಕೆ, ಇಲ್ಲಾಂದರೆ ಹಾಕ್ಬೇಕು ಸರ್ ಅನ್ನೋರು ಹಾಕೊಳ್ಳಿ ಬೇಗ ಅಂತ ಹೇಳ್ತೀನಿ. ನೋಡಿ, ಇದು ಎಲ್ಲರಿಗೂ ಗೊತ್ತಿದೆ. ಅರ್ಜಿ ಆಗಸ್ಟ್ 1ರಿಂದ ಸ್ಟಾರ್ಟ್ ಆಗಿ ಇದೇ ತಿಂಗಳ ಆಗಸ್ಟ್ 31 ಅಂದರೆ 31ನೇ ತಾರೀಕು ಲಾಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಯಾರ್ಯಾರು ಅಪ್ಲಿಕೇಶನ್ ಇನ್ನೂ ಹಾಕಿಲ್ಲ ಹಾಕ್ಬಿಡಿ. ಲಾಸ್ಟ್ ಡೇಟ್ ತನಕ ಕಾಯೋದು ಬೇಡ. ಮತ್ತು ಅರ್ಜಿ ಶುಲ್ಕ ಪಾವತಿಸಲು 2 ದಿವಸ ಎಕ್ಸ್ಟ್ರಾ ಟೈಮ್ ಕೊಟ್ಟಿರ್ತಾರೆ. ಶುಲ್ಕ ನಿಮಗೇನೇನು ಗೊತ್ತೇ ಇರುತ್ತೆ. ಈ ಜನರಲ್ಲು OBC ಅವ್ರಿಗೆಲ್ಲ 200 ರೂಪಾಯಿ, SC ST ನೋಡಿ ಜನರಲ್ ಮಹಿಳೆಯರಿಗೂ 100 ರೂಪಾಯಿ ಆಗಿರುತ್ತೆ, ST ಪುರುಷರಿಗೆ 100 ರೂಪಾಯಿ, ಮಹಿಳೆಯರಿಗೆ 50 ರೂಪಾಯಿ ಆಗಿರುತ್ತದೆ. ಇಲ್ಲಿ ನಾವು ವೇತನ ನೋಡೋದಾದರೆ ವೇತನ ಶ್ರೇಣಿ 52,800 ಎಲ್ಲ ಇನ್ಕ್ಲೂಡ್ ಆಗಿ 52,800 ಬರ್ತದೆ. ಇದು ವೇತನ ಆಗಿರ್ತದೆ. ಮುಂದೆ ಬನ್ನಿ, ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಬೇಕಾಗಿರೋ ಸಬ್ಜೆಕ್ಟೇ ಬಂದ್ಬಿಟ್ಟು ನೋಡಿ, ಇದು ಖಾಲಿ ಹುದ್ದೆಗಳ ವಿಭಾಗ ವರ್ಗೀಕರಣ ಅಂತ ಇದೆ. ವಿಭಾಗ ನೋಡಿ, BRT ಅಂದರೆ ಬಿಳಿಗಿರಿ ರಂಗನಾಥ, ಇದು ಹುಲಿ ಸಂರಕ್ಷಿತ ಪ್ರದೇಶ ಚಾಮರಾಜನಗರ 26 ಇದೆ. ಮಲೆ ಮಹದೇಶ್ವರ ವನ್ಯಜೀವಿಯಲ್ಲಿ 24 ಇದೆ. ಕಾವೇರಿ ವನ್ಯಜೀವಿ ವಿಭಾಗದಲ್ಲಿ ಕೊಳ್ಳೇಗಾಲದಲ್ಲಿ 18 ಇದೆ. ಬಂಡೀಪುರ ನೋಡಿ, ಇಲ್ಲಿ ಅತಿ ಹೆಚ್ಚು ಇರೋದು ಬಂಡೀಪುರದಲ್ಲಿ 91 ಹುದ್ದೆಗಳಿದೆ. ಟೋಟಲ್ 159 ಹುದ್ದೆಗಳಾಗ್ತವೆ. ಈ ಹುದ್ದೆಗಳಿಗೆ ಈ 159 ಹುದ್ದೆಗಳಿದೆಯಲ್ಲಪ್ಪ, ಇವಾಗ ಈ 159 ಹುದ್ದೆಗಳಿದೆಯಲ್ಲ, ಈ 159 ಹುದ್ದೆಗಳಿಗೆ ನಿಮ್ಮ ಕ್ಯಾಸ್ಟ್ ವೈಸು ಕ್ಯಾಟಗರಿ ವೈಸು ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ನೋಡೋಣ ಬನ್ನಿ. ಮೊದಲೇ ನೋಡೋದಾದರೆ BRT ಹುಲಿ ಸಂರಕ್ಷಿತ ತಾಣದಲ್ಲಿ 26 ಹುದ್ದೆಗಳಿದೆ. ಅದಕ್ಕೆ ಯಾವ ರೀತಿ ಕ್ಯಾಟಗರಿ ವೈಸ್ ಯಾವ ರೀತಿ ಆಗಿದೆ ಅಂದರೆ ನೋಡಿ, GM ಅವ್ರಿಗೆ 4 ಕೊಟ್ಟಿದ್ದಾರೆ, ಇತರೆ ಮತ್ತು ಅಂಗವಿಕಲ ಅಭ್ಯರ್ಥಿಗಳು 1 ಮತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ 2, ಟೋಟಲ್ GMಗೆ 7 ಇದೆ. ಮತ್ತು SC ಅವರಿಗೆ 1 ಇದೆ, ಯಾವುದು ಇತರೆ 1 ಇದೆ, ಮತ್ತು ಗ್ರಾಮೀಣ 1 ಇದೆ, ಟೋಟಲ್ 2. ಪರಿಶಿಷ್ಟ ST ಅವರಿಗೆ ಟೋಟಲ್ ನೋಡಿ, ಇದು ಎಲ್ಲ ST ಅಪ್ಲೈ ಮಾಡೋಕ್ಕಾಗಲ್ಲ, ಇದು ಪರಿಶಿಷ್ಟ ಸ್ಥಳೀಯ ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡ ಅಂತ ಬರ್ತಿದೆ, ಅವರು ಅಪ್ಲೈ ಮಾಡಬೇಕಾಗ್ತದೆ ಇದಕ್ಕೆ. ನಂತರ ನೋಡಿ, ಇಲ್ಲಿ ಪ್ರವರ್ಗ 1ಗೆ 1 ಇದೆ, 2Aಗೆ 2 ಇದೆ, 2Bಗೆ 1 ಇದೆ, ಮತ್ತು ಈ 3A 3Bಗೆ ಇಲ್ಲ. ಟೋಟಲು 26 ಹುದ್ದೆ. ಇದು BRTದಾಗಿರ್ತದೆ. ಮುಂದೆ ಬನ್ನಿ, ಇನ್ನೊಂದು ವಿಭಾಗ ಇದೆ, ಮಲೆ ಮಹದೇಶ್ವರ ವನ್ಯಜೀವಿ ವಿಭಾಗ ಕೊಳ್ಳೇಗಾಲ 24 ಹುದ್ದೆಗಳಿದೆ. ಈ 24 ಹುದ್ದೆಗಳಲ್ಲಿ ಸಾಮಾನ್ಯ ಅಂದರೆ ಜನರಲ್ ಅವರಿಗೆ ಟೋಟಲ್ 6 ಇದೆ, ಗ್ರಾಮೀಣ 2, ಅಂಗವಿಕಲರಿಗೆ 1, ಇತರೆ 1, ಪರಿಶಿಷ್ಟ ಜಾತಿ SC ಅವರಿಗೆ ಇತರೆ 1 ಮತ್ತು ಗ್ರಾಮೀಣ ಅಭ್ಯರ್ಥಿ 2, ಟೋಟಲ್ 2 ಇದೆ.
ನಂತರ ಬನ್ನಿ ನೋಡಿ, ಪರಿಶಿಷ್ಟ ಪಂಗಡದವರಿಗೆ ಟೋಟಲ್ ಇದು ಅಷ್ಟೇ, ಅಲ್ಲೇ ಸ್ಥಳೀಯ ಅರಣ್ಯ ಬುಡಕಟ್ಟುಗಳಿಗೆ 12 ಕೊಟ್ಟಿದ್ದಾರೆ. ಪ್ರವರ್ಗ 1ಕ್ಕೆ ಇಲ್ಲಾಗಿದೆ. ನಂತರ 2A 2 2B 1 3A 1 ಮತ್ತು 3B ಇಲ್ಲ, 1 ಪೋಸ್ಟು ಇಲ್ಲ. ಟೋಟಲ್ 24 ಆಗ್ತದೆ. ಇದು ಮಲೆ ಮಹದೇಶ್ವರದಾಗುತ್ತೆ ವಿಭಾಗದ್ದು. ನಂತರ ಬನ್ನಿ, ಕಾವೇರಿ ವನ್ಯಜೀವಿ ವಿಭಾಗ ಕೊಳ್ಳೇಗಾಲದಲ್ಲಿ 18 ಹುದ್ದೆಗಳಿದೆ. ಈ 18 ಹುದ್ದೆಗಳಲ್ಲಿ ನೋಡಿ, ಇಲ್ಲಿ 18 ಹುದ್ದೆಗಳಲ್ಲಿ GM ಸಾಮಾನ್ಯ ಅವರಿಗೆ ಇತರೆ 2, ಅಂಗವಿಕಲ ಅಭ್ಯರ್ಥಿಗಳಿಗೆ 1, ಗ್ರಾಮೀಣ ಅಭ್ಯರ್ಥಿಗೆ 2, ಟೋಟಲ್ 5 ಆಗ್ತದೆ. ಪರಿಶಿಷ್ಟ ಜಾತಿಗೆ 1 ಆಗ್ತದೆ, ಒಂದೇ ಇದೆ. ಪರಿಶಿಷ್ಟ ಪಂಗಡಕ್ಕೆ 9 ಇದೆ. ಮತ್ತು ಪ್ರವರ್ಗ 1ಕ್ಕೆ 1, ಪ್ರವರ್ಗ 2Aಗೆ 2, 2Bಗೆ 1. ನಂತರ ಇಲ್ಲಿ ಇವೆರಡಕ್ಕೂ ಇಲ್ಲ, 3A ಮತ್ತು 3Bಗೆ ಇಲ್ಲ. ನಂತರ ಟೋಟಲ್ 18 ಹುದ್ದೆಗಳಾಗುತ್ತವೆ. ಇದು ಕ್ಯಾಸ್ಟ್ ವೈಸ್ ಡಿವೈಡ್ ಮಾಡ್ತಾ ಇರೋದು. ನೋಡಿ, ಬಂಡೀಪುರ ಅತಿ ಹೆಚ್ಚು 91 ಹುದ್ದೆಗಳಿದೆ ಈ ವಿಭಾಗದಲ್ಲಿ. ಇಲ್ಲಿ 4 ವಿಭಾಗ ನೋಡ್ಬೋದು. ಅದು ಚಾಮರಾಜನಗರ ಸರ್ಕಲಲ್ಲಿ 4 ವಿಭಾಗಗಳನ್ನು ನೋಡ್ತೀವಿ. 4 ವಿಭಾಗದಲ್ಲಿ ಬಂಡೀಪುರದಲ್ಲಿ ಅತಿ ಹೆಚ್ಚು ಹುದ್ದೆಗಳಿದೆ. ಎಷ್ಟು ಹುದ್ದೆ ಇದೆ ಅಂತ ಕೇಳಿದ್ರೆ 91 ಹುದ್ದೆಗಳಿದೆ. 91 ಹುದ್ದೆಗಳಿದೆ. ನೋಡಿ, ಕ್ಯಾಸ್ಟ್ ವೈಸ್ ಸಮತಳ ಮೀಸಲಾತಿ ಪ್ರಕಾರ ನೋಡೋದಾದ್ರೆ ಇಲ್ಲಿ ನೋಡಿ, GM ಅವರಿಗೆ ಸಾಮಾನ್ಯವರಿಗೆ 10 ಇತರೆ ಇದೆ. ಮಾಜಿ ಸೈನಿಕರಿಗೆ 2 ಇದೆ. ಅಂಗವಿಕಲರಿಗೆ 2 ಇದೆ. ಮತ್ತು ಯೋಜನಾ ನಿರಾಶ್ರಿತರಿಗೆ 1 ಇದೆ. ಕನ್ನಡ ಮಾಧ್ಯಮ ಸಂಘಕ್ಕೆ 1 ಇದೆ. ಗ್ರಾಮೀಣ ಇದಕ್ಕೆ 6 ಇದೆ. ಮತ್ತು ತೃತೀಯ ಲಿಂಗಿಗಳಿಗೆ 1 ಇದೆ. ಟೋಟಲ್ 23 ಜನರಲ್ಗೆ ಇದೆ. ನಂತರ ಪರಿಶಿಷ್ಟ ಜಾತಿ ನೋಡೋದಾದರೆ 1 ಇಲ್ಲ. ಪರಿಶಿಷ್ಟ ಜಾತಿ ABCD ಅಂತ ಡಿವೈಡ್ ಮಾಡಿದ್ದಾರೆ. Aಗೆ 2 ಇದೆ, 2 ಯಾವುದು ಇತರೆಯಲ್ಲೇ ಇದೆ. ಮತ್ತು ಗ್ರಾಮೀಣ ಅಭ್ಯರ್ಥಿಯಲ್ಲಿ 1 ಇದೆ. ಟೋಟಲ್ 3 ಇದೆ. ಪರಿಶಿಷ್ಟ ಜಾತಿ Bಯಲ್ಲಿ 2 ಇದೆ, Cಯಲ್ಲಿ 2 ಇದೆ. ನಂತರ ನೋಡಿ, ಇಲ್ಲಿ ಪರಿಶಿಷ್ಟ ಪಂಗಡ ನೋಡಿ, ಇಲ್ಲಿ ಇತರೆ 1 ಇದೆಯಲ್ಲ, ಈ ಇತರೆ 1ಕ್ಕೆ ನಾವು ನನ್ನ ಬುಡಕಟ್ಟು ಜನಾಂಗ ಬಿಟ್ಟು ಎಷ್ಟಿರ್ತಾರೆ ನೋಡು ಅವರು ಇದಕ್ಕೆ ಹಾಕ್ಬೋದು. ನಂತರ ಇಲ್ಲಿ ನೋಡಿ 46 ಇದೆ. ಅದು ಸ್ಥಳೀಯ ಅರಣ್ಯ ಬುಡಕಟ್ಟು ಪ್ರದೇಶದ ಜನರಿರ್ತಾರೆ ನೋಡಿ, ಇಲ್ಲಿ ಸ್ಥಳೀಯ ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದು. ಎಷ್ಟು 46 ಹುದ್ದೆಗಳಿದೆ. ಇನ್ನೊಂದು ಮಾತ್ರ ಇತರೆ ಇದೆ. ಪ್ರವರ 1ಕ್ಕೆ 1 ಇದೆ. 2Aಗೆ 7 ಇದೆ. 2Bಗೆ 2 ಇದೆ. ನಂತರ 3Aಗೆ 2 ಇದೆ. ಮತ್ತು 3Bಗೂ 2 ಇದೆ. ಟೋಟಲ್ಲು 91 ಹುದ್ದೆಗಳಾಗ್ತವೆ. 91 ಹುದ್ದೆಗಳಾಗ್ತದೆ. ನೋಡಿ, ಈ 4 ಇದಿದೆಯಲ್ಲ, ಈ ಚಾಮರಾಜನಗರ ವಿಭಾಗದಲ್ಲಿ 4 ವಿಭಾಗಗಳಿದೆ. ಒಂದು BRT, ಮಲೆ ಮಹದೇಶ್ವರ, ಕಾವೇರಿ ಮತ್ತು ಬಂಡೀಪುರ. ಇಷ್ಟಕ್ಕೂ ಸೇರಿ ನಾವು ಅಪ್ಲೈ ಮಾಡಿರ್ತೀವಿ. ಅರ್ಥ ಮಾಡ್ಕೊಳ್ಳಿ, ಇಷ್ಟಕ್ಕೂ ಸೇರಿ ಚಾಮರಾಜನಗರ ಸರ್ಕಲ್ ಅಂತ ಅಪ್ಲೈ ಮಾಡಿರ್ತೀವಿ. ನಾವು ಒಳಗೆ ನೋಡಬೇಕಾಗಿರೋದು ಏನೇನು ಅಂದರೆ ನಮ್ಮ ಕ್ಯಾಸ್ಟಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅನ್ನೋದನ್ನೆಲ್ಲ ನಾವು ನೋಡಬೇಕಾಗ್ತದೆ. ಅರ್ಥ ಆಯ್ತಾ? ನಮ್ಮ ಕ್ಯಾಸ್ಟ್ಗೆ ಎಷ್ಟಿದೆ ಪೋಸ್ಟ್ಗಳು, ಅದೇ ನಾನು ಸಂಪೂರ್ಣವಾಗಿ ಹೇಳಿದ್ದು. ನೋಡಿ, ಈ ವಿಡಿಯೋ ನಿಮಗೆ ಯೂಸ್ ಆಯಿತು ಅಂದ್ಕೊಳ್ತೀನಿ. ಮತ್ತು ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಯಾವ ಸರ್ಕಲ್ದು ಮಾಡಬೇಕು ವಿಡಿಯೋ ಅಂತಲೂ ಕಾಮೆಂಟ್ ಹಾಕಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಎಲ್ಲ PDF ಹಾಕಿರ್ತೀನಿ, ನೋಡ್ಕೊಳ್ಳಿ.